ಇಟ್ಬಿಡೋಣ. ಕಾನೂನು ಮತ್ತೊಂದು ಮಗದೊಂದು ಅವ್ರು ಮಾಡಿದಂತಹ ತಪ್ಪು ಸಿನಿಮಾ ಅಂತ ಬಂದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋಕೆ ನ್ಯಾಯಾಲಯ ಇದೆ, ನ್ಯಾಯಾಧೀಶರಿದೆ, ನ್ಯಾಯ ದೇವತೆ ಇದ್ದಾಳೆ. ಅದಕ್ಕೆಲ್ಲ ಇವತ್ತೆಲ್ಲ ನಾಳೆ ಇತ್ಯಶ್ರೀ ಬಂದೇ ಬರುತ್ತೆ. ಒಂದ್ ವೇಳೆ ಅಪರಾಧಿ ಆಗಿದ್ರೆ ಅದಕ್ಕೆ ಕಾನೂನಲ್ಲಿ ಏನಿದೆ ಅದಾಗುತ್ತೆ, ನಿರಪರಾಧಿ ಆಗಿದ್ರೆ ಅದಕ್ಕೂ ಕಾನೂನಲ್ಲಿ ಏನಿದೆ ಅದಾಗುತ್ತೆ. ಮತ್ತೆ ದರ್ಶನ್ ಬ್ಯಾಕ್ ಟು ಸ್ಕ್ವೇರ್ ಬರ್ತಾರೆ, ಸಿನಿಮಾ ಮಾಡ್ತಾರೆ. ಬಟ್ ವೆನ್ ಕಮ್ ಟು ಸಿನಿಮಾ, ದರ್ಶನ್ ಈಸ್ ಆನ್ ಔಟ್ಸ್ಟ್ಯಾಂಡಿಂಗ್ ಆಕ್ಟರ್. ಅದರ ಜೊತೆಗೆ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಅನ್ನುವಂಥದ್ದು, ಯಾರೂ ಕೂಡ ಅದನ್ನು ಅಲ್ಲಗಳಿಯಕ್ಕಾಗಲ್ಲ. ಆಮೇಲೆ ನಾವು ಕೆರಿಯರನ್ನು, ಪ್ರೊಫೆಷ್ನಲ್ ಕೆರಿಯರನ್ನು ಮತ್ತೆ ಅವರು ಮಾಡಿರ್ತಕ್ಕ ಅವ್ರ ಪರ್ಸನಲ್ ಲೈಫನ್ನಾಗಲಿ ಅಥವಾ ಅವ್ರು ಯಾವುದೋ ಒಂದು ಅಫೆನ್ಸನ್ನಾಗಲಿ ಅದಕ್ಕೆ ನಾವು ಕನೆಕ್ಷನ್ ಮಾಡಬಾರ್ದು, ಕನೆಕ್ಟ್ ಮಾಡೋಕೆ ಹೋಗಬಾರ್ದು. ಅಫೆನ್ಸ್ ಹ್ಯಾಪನ್, ಸಿನಿಮಾನೇ ಅವರ ವೈಯಕ್ತಿಕ ಜೀವನ, ಎಕ್ಸಾಕ್ಟ್ಲಿ. ಬಟ್ ವೆನ್ ಕಮ್ಸ್ ಟು ಸಿನಿಮಾ, ನಾವು ಬರೀ ಸಿನಿಮಾ ಮಾತಾಡ್ತೀವಿ ಅಂತಂದ್ರೆ ಫ್ಯಾನ್ ಬೇಸನ್ನು ಮೀರಿಸೋದು ಬಹಳ ಕಷ್ಟ. ಯಾಕೆಂತಂದ್ರೆ ನೋಡಿ, ಇವತ್ತು ದರ್ಶನ್ಗೆ ಹಿಂದೆ ಮಾಧ್ಯಮಗಳಿಂದ ಬಹಿಷ್ಕಾರ ಅನ್ನುವಂಥದ್ದು ಬಂತು. ಮಾಧ್ಯಮಗಳಲ್ಲಿ ಎಲ್ಲವೂ ಕೂಡ ಬದಿಗೆ ಇಟ್ಬಿಟ್ಟು ಈಗ ಡೆವಿಲ್ ಸಿನಿಮಾ ವಿಚಾರ ಅಷ್ಟೇ. ಅಲ್ಲ ಹೇಳಿದೆ ಫ್ಯಾನ್ಸ್ಗಳು ತಮ್ಮಷ್ಟಿಗೆ ಈಗ ನೋಡಿ, ಫ್ಯಾನ್ಸ್ಗಳು ಈಗ ಅದನ್ನೇ ಹೇಳಿದ್ದಾರೆ ದರ್ಶನ್. ಹೌದು, ನನ್ನ ಅಭಿಮಾನಿಗಳೇ ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಚಿರಋಣಿ ಅಂತ. ಇನ್ನೊಂದು ಏನ್ ಗೊತ್ತಾಗಿದೆ, ನೀವು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಹೋದ್ರು ಸಣ್ಣ ಅವ್ರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ದರ್ಶನ್ದು ಪೋಸ್ಟರ್ ಹಾಕೊಂಡಿರ್ತಾರೆ, ಡೆವಿಲ್ ಸಿನಿಮಾ ಪೋಸ್ಟರ್. ಅನ್ಕೊಂಡಿದ್ರ ಹಿಂಗಾಗುತ್ತೆ ಅಂತ ನೀವು ಯಾವತ್ತಾದ್ರು? ಇಲ್ಲ. ಯಾಕಂದ್ರೆ ಸಾರಥಿ ಸಿನಿಮಾ ಗಮನಿಸ್ತಾ ಹೋದಾಗ, ಇದೇ ಸಾರಥಿ ಸಿನಿಮಾ ಆದಾಗ ಜೈಲಲ್ಲಿ ಇದ್ರು ದರ್ಶನ್ ಅವರು. ಎಕ್ಸಾಕ್ಟ್ ಅವಾಗ ಕುದುರೆ ಮೇಲೆ ಬರ್ತಾರೆ, ಅಭಿಮಾನ ಸಂಭ್ರಮ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಇದೇ ಡೆವಿಲ್ ಸಂದರ್ಭದಲ್ಲೂ ಕೂಡ ಹಿಂಗೆ ಬರ್ತಾರೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಬರಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ, ಅವ್ರ ಹಣೆ ಬರದಲ್ಲಿ ಬರ್ದಿಲ್ಲ ಅಂತಂದಾಗ ಸಹಜವಾಗಿ ಏನು ಮಾಡೋಕ್ಕಾಗೋದಿಲ್ಲ. ಈಗ ಮೊನ್ನೆ ಒಂದು ಕಡೆ ಗಮನಿಸ್ತಾ ಹೋದರೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಪನ ಆಗ್ರಹ ಒಂದು ಕಡೆ, ಈಗ ಈ ಅನೂಪ್ ಕುಮಾರ್ ಹಾಗೆ ಜಗ್ಗನ ನಡುವೆ ಒಂದಿಷ್ಟು ಗಲಾಟೆ ಆಯಿತು ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ನೋಡಿ, ಯಾವುದೇ ಕಾರಣಕ್ಕೂ ದರ್ಶನ್ ಈ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಇದೆ ಅಂದ್ರೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದಿದೆಯಲ್ಲ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಆರೋಪಗಳು ಬರುತ್ತೆ, ಪ್ರತ್ಯಾರೋಪಗಳು ಬರುತ್ತೆ. ಒಂದ್ ಕಡೆ ಡೆವಿಲ್ ಸಿನಿಮಾವನ್ನ ಮುಗಿಸ್ಬೇಕು, ನಾವು ಹಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತಾ ಇದೀವಿ, ದರ್ಶನ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅನೂಪ್ ಕುಮಾರ್ ಅವರಿಗೆ ಒಂದ್ ಕಡೆ ಚಿತ್ರದುರ್ಗದ ಜೈಲ್ಗೆ ಶಿಫ್ಟ್ ಮಾಡಿಬಿಡಿ ಅನ್ನುವಂತ ಮನವಿಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಿಲ್ಲ. ಇದೆರಡೂ ದಿನಗಳ ಹಿಂದೆ ನಡೆದಿರುವಂತ ಒಂದು ಘಟನೆ ಗಮನಿಸ್ತಾ ಹೋದ್ರೆ ಎಲ್ಲರೂ ಕೂಡ ಹಾಕೊಂಡ್ರು, ಎಲ್ಲರೂ ಕೂಡ ಹೊಡೆದಾಡಿದ್ರು. ಹೆಂಗೆ ಅಂತಂದ್ರೆ, ದರ್ಶನ್ ಹಂಗ್ ಹೊಡೆದ್ರಂತ್ರಿ, ಒಂದ್ ಕಡೆ ಎದ್ದೊಳಲೇ ಅಂತ ಬೈದ್ರಂತೆ, ಶಬ್ದಗಳಿಂದ ಬೈದ್ರಂತೆ, ಸುಮ್ನೆ ಅವ್ರ ಮುಂದೆ ಮಲ್ಕೊಂಡ್ರು ದರ್ಶನ್ ಅಂತ. ಅಂದ್ರೆ ಮಾಡಬೇಕು, ಒಬ್ಬ ವ್ಯಕ್ತಿ ಮೊದಲೇ ಕೂಗಿ ಹೋಗಿದ್ದಾನೆ, ಸಾಕಾಗೋಗ್ಬಿಟ್ಟಿದೆ. ಒಂದು ಕಡೆ ನನ್ನ ಸಿನಿಮಾ ಬರ್ತಾ ಇದ್ದಪ್ಪ, ಆ ಸಿನಿಮಾ ಬಗ್ಗೆ ಒಂದಿಷ್ಟು ಚಿಂತೆ ಇದೆ, ಸಿನಿಮಾ ಹಿಂಗಾಗುತ್ತೋ ಏನು ಕತೆನೋ, ಅಭಿಮಾನಿಗಳು ಹೆಂಗೆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲೋ, ಅದಕ್ಕೆ ಅದ್ರ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಒಂದು ಟೆನ್ಷನ್ನಲ್ಲಿ ಇರುವಂಥ ವ್ಯಕ್ತಿಯನ್ನ ನೋಡಿ ಹೆಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ, ದರ್ಶನ್ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಹಂಗೆ ಮಾಡಿಬಿಟ್ಟಿದ್ದಾರೆ, ಹೊಡೆದಾಡ್ಬಿಟ್ಟಿದ್ದಾರೆ, ಅದನ್ನು ಮಾಡಿಬಿಟ್ಟಿದ್ದಾರೆ, ಕಾಲಿಂದ ಒದ್ದು ಬಿಟ್ಟಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ರೀ, ಆರೋಪಗಳನ್ನು ಮಾಡಬೇಕು, ಒಬ್ಬ ವ್ಯಕ್ತಿಯನ್ನು ತುಳಿಬೇಕು, ಆದರೆ ಇಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ತುಳಿದು ಅವನನ್ನು ಹೆಂಗಾದರೂ ಮಾಡಿ ಕುಗ್ಗಿಸಿ ಕನ್ನಡ ಚಿತ್ರರಂಗದಿಂದಲೋ ಅಥವಾ ಹೆಂಗಾದರೂ ಮಾಡಿ ಅವನ್ನ ಸಿನಿಮಾಗಳು ಓಡಬಾರ್ದು ಅನ್ನುವಂಥದ್ದು ಎಂಥ ಮನಸ್ಥಿತಿಗಳಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಜನ. ಅದೇನೋ ಗೊತ್ತಿಲ್ಲ, ಯಾಕಾದರೂ ಈ ರೀತಿಯಾದಂಥ ಒಂದಿಷ್ಟು ಸುದ್ದಿಗಳನ್ನು ಬಿಡ್ತಾರೋ ಹೊರಗಡೆ. ನೋಡಿ, ಎಲ್ಲವೂ ಕೂಡ ಹಸಿ ಸುಳ್ಳಂತೆ ಹೀಗೆ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಇಲ್ಲ ಅವ್ರ ರೀತಿಯಾಗಿ ಮಾಡೋದಿಲ್ಲ ಅಂತ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ಈ ರೀತಿಯಾದಂಥ ಒಂದಿಷ್ಟು ಕುಗ್ಗಿಸುವಂಥ ಕೆಲಸ, ನಾಳೆ ಸಿನಿಮಾ ರಿಲೀಸ್ ಇದೆ, ಇದೇ ಸಂದರ್ಭದಲ್ಲಿ ಹಿಂಗೆ ಮಾಡಿಬಿಡ್ತಾರೆ, ಹಂಗೆ ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ನೀವು ತಲೆ ಕೆಡ್ಸಕ್ಕೆ ಹೋಗಬೇಡಿ. ಇಲ್ಲ ಬಿಡಿ, ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಅಭಿಮಾನಿಗಳಿಗೆ ನೋಡಿ, ಇದು ಕೆಲವೊಂದು ವಿಚಾರಗಳು ಹೆಂಗೆ ಅಂತಂದ್ರೆ ಅದು ನಮಗೆ ನೆಗೆಟಿವ್ ಮಾಡಕ್ಕೆ ಬಂದ್ರೂ ಪಾಸಿಟಿವ್ ಆಗುತ್ತೆ. ಹೇಳಕ್ಕಾಗಲ್ಲ. ಹೌದು, ನನಗೆ ಪ್ರದೀಪ್ ಈಶ್ವರ್ ಅವ್ರ ಸ್ಟೇಟ್ಮೆಂಟ್ ನೆನಪಾಗ್ತಾ ಇದೆ, ನನ್ನ ಮೇಲೆ ಯಾರಾದರೂ ಪಾಠಿಸಿದ್ರೆ ನಾನು ಬರೀ ಹೂ ಅಷ್ಟೇ ತಗೊಳ್ತೀನಿ, ಪಾಠ ವಾಪಸ್ ಅವ್ರ ಮೇಲೆ ಹಾಕ್ತೀನಿ ಅಂತ. ಹಂಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಅಡ್ವಾಂಟೇಜ್ಗಳಾಗುತ್ತೆ. ಹೌದು, ಈಗ ಈ ಅಲಿಗೇಷನ್ ಮಾಡಿದ್ರಲ್ಲ, ದರ್ಶನ್ ಹೊಡೆದು ಬಿಟ್ಟಿದ್ದಾರೆ, ಸಹ ಕೈದಿಗಳಿಗೆ ಒದ್ದು ಬಿಟ್ಟಿದ್ದಾರೆ, ಸುಮ್ಮನೆ ಮಲ್ಕೊಂಡ್ರು ಬೈತಾರೆ, ಅವಾಚ್ಯ ಪದಗಳು, ಇದರಿಂದ ಏನಾಯ್ತು? ಡೆವಿಲ್ ಸಿನಿಮಾಗ ಒಂದು ಪ್ರಮೋಷನ್ ಆಯ್ತು ಮತ್ತೊಮ್ಮೆ, ಅಷ್ಟೇ. ಹೌದು, ಅಷ್ಟೇ. ನೆಗೆಟಿವ್ ಆಗಿ ತಗೊಳ್ಳೋರು ನೆಗೆಟಿವ್ ಆಗಿ ತಗೋತಾರೆ, ಪಾಸಿಟಿವ್ ಆಗಿ ತಗೋರು ಪಾಸಿಟಿವ್ ಆಗಿ ತಗೋತಾರೆ, ಅಷ್ಟೇ. ಅದ್ರಲ್ಲಿ ಏನ್ ಮಣ್ಣಿದೆ ನೋಡಿ. ಈಗ ಸೆಲ್ನಲ್ಲಿ ಮಲಗಿದ್ದವರನ್ನ ಒದ್ದು ನಿಂದನೆ ಅನ್ನುವಂಥದ್ದು ಒಂದ್ ಕಡೆ ಸುಳ್ಳು, ಹಸಿ ಸುಳ್ಳು. ವಕೀಲರ ನೇಮಕ ವಿಚಾರದಲ್ಲೂ ಕೂಡ ಒಂದಿಷ್ಟು ಗಲಾಟೆ ಅಂತೆ.
ಸುದರ್ಶನ್ ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ, ನಾನು ಖುದ್ದಾಗಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಆರೋಪ ಮಾಡಲಾಗಿದೆ. ಗಂಡನ ಪರ ಧ್ವನಿ ಎತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಪೋಸ್ಟ್ ಮಾಡುವ ಮೂಲಕ ಹೇಳ್ತಾರೆ, ಜೈಲಿನಲ್ಲಿ ದರ್ಶನ್ ಗಲಾಟೆ ಮಾಡಿಲ್ಲ. ದರ್ಶನ್ ಪರ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರುವಂತದ್ದು. ದರ್ಶನ್ ಸಹ ಕೈದಿಗಳಿಗೆ ಚಿತ್ರಹಿಂಸೆ ನೀಡಿಲ್ಲ, ಯಾವುದೇ ಕಾರಣಕ್ಕೂ ದರ್ಶನ್ ಇರುವ ಸೆಲ್ನಲ್ಲಿ ಇದ್ದಾರೆ ಐವರು ಆರೋಪಿಗಳು. ಅನುಕುಮಾರ್, ಜಗ್ಗಾ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಸಹವಾಗಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಒಂದ್ ಕಡೆ ಸಿನಿಮಾ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಇದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಇದೆಯಪ್ಪ, ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೋ, ಏನ್ ಕತೆನೋ, ಅಭಿಮಾನಿಗಳು ಹೆಂಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೋ, ಅದೆಷ್ಟು ಜನ ಬರ್ತಾರೋ, ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಆಗುತ್ತೋ, ಒಂದ್ ಕಡೆ ಸಿನಿಮಾ ಮತ್ತೊಮ್ಮೆ ಕಡೆ ಆ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ ಬಿಟ್ರೆ ಇದು ಯಾವುದೇ ಘಟನೆಗಳು ಕೂಡ ಸಂಭವಿಸಿಲ್ಲ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೌದು ವಿಜಯಲಕ್ಷ್ಮಿ ಅವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಯಾವುದೇ ರೀತಿಯ ಗಲಾಟೆಯನ್ನ ಕಾರಾಗೃಹದಲ್ಲಿ ಅಥವಾ ತಾವಿರ್ತಕ್ಕಂಥ ಸೆಲ್ಲಲ್ಲಿ ಮಾಡಿಲ್ಲ. ದರ್ಶನ್ ಪರ ಪತ್ನಿ ವಿಜಯಲಕ್ಷ್ಮಿ ಬ್ಯಾಟನ್ನು ಬೀಸಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಬಹುದು. ದರ್ಶನ್ ಸಹ ಕೈದಿಗಳಿಗೆ ಯಾವುದೇ ರೀತಿಯ ಚಿತ್ರಹಿಂಸೆಯನ್ನ ನೀಡಿಲ್ಲ. ದರ್ಶನ್ ಇರುವ ಸೆಲ್ಲಲ್ಲಿಯೇ 5 ಜನ ಆರೋಪಿಗಳಿದ್ದಾರೆ. ಅನುಕುಮಾರ್, ಜಗ್ಗಾ, ನಾಗರಾಜ್, ಪ್ರದೋಷ್ ಹಾಗೂ ಲಕ್ಷ್ಮಣ್. ಸಹಜವಾಗಿ ಇದ್ದಂತಹ ನಟ ದರ್ಶನ್ ರವರಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಒಂದು ವೇಳೆ ಬದಲಾವಣೆಗಳಾದರೂ ಕೂಡ ಮನುಷ್ಯರ ಮೇಲೆ ಬದಲಾವಣೆ ಸಹಜ. ಇವತ್ತಿದ್ದಂತಹ ಮೈಂಡ್ ಸೆಟ್ ನಾಳೆ ಇರಲ್ಲ, ಜಗದ ನಿಯಮ ನಾಳೆ ಇದ್ದಂತಹ ಮೈಂಡ್ ಸೆಟ್ ನಾಡಿದ್ದಿರಲ್ಲ. ಆದ್ರಿಂದ ಏನೋ ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ ಅಥವಾ ಈ ಕೇಸಿಂದ ಏನೋ ವಿಚಾರಗಳು ಇರುತ್ತೆ, ಅದರಲ್ಲಿ ಏನೋ ಒಂದು ಮಾತು ಸ್ವಲ್ಪ ಟ್ರಿಗರ್ ಆಗಿ ಒಂದು ಜೋರು ವಾಯ್ಸ್ ಅಲ್ಲಿ ಹೇಳಿರ್ಬೋದಪ್ಪ, ಜೋರ್ ಧ್ವನಿಯಲ್ಲಿ ಹೇಳಿರ್ಬೋದಪ್ಪ. ಅಷ್ಟಕ್ಕೆ ದರ್ಶನ್ ರವರು ಸಹಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಸಹಕೈದಿಗಳ ವಿರುದ್ಧ ಮಾತನಾಡಿದ್ದಾರೆ, ಅವ್ರ ಜೊತೆ ಜಗಳ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೆಲ ಸ್ಟೇಟ್ಮೆಂಟ್ಗಳು. ಫಸ್ಟ್ ಆಫ್ ಆಲ್ ನೋಡಿದವ್ರು ಯಾರ್ರಿ ಸ್ವಾಮಿ ಇದನ್ನ? ನಾನು ಅದನ್ನೇ ಕೇಳ್ತಾ ಇದ್ದೆ. ನಾ ಪ್ರಶ್ನೆ ಈ ಕ್ರಾಸ್ ಕ್ವಶನ್ ಮಾಡಿದ್ರೆ ನಾವು ದರ್ಶನ್ ಪರಾನೋ ವಿರೋಧನ ಸೆಕೆಂಡ್ರಿ, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಬೀಂಗ್ ಅ ಮೀಡಿಯಾ ಪರ್ಸನ್ಸ್ ಆಗಿ ನಾವು ಮತ್ತು ನೀವು ಇದನ್ನ ನೋಡಿದವ್ರು ಯಾರು? ನೀವು ನೋಡಿ ಹೊರಗಡೆ ಲೀಕ್ ಮಾಡ್ತಾ ಇದ್ದೀರಿ ಯಾಕೆ? ಅಂದ್ರೆ ವ್ಯವಸ್ಥೆ ನಿಮ್ಮನ್ನ ಬಿಟ್ಟವ್ರು ಯಾರು? ಈ ಸುದ್ದಿ ಹೊರಗಡೆ ತಗೊಂಡ್ಬರೋರು ಯಾರು? ಇದಕ್ಕೆ ಉತ್ತರ ಕೊಡಿ. ಆ ಉತ್ತರ ಸಮಂಜಸ ಅನ್ಸಿದ್ರೆ ನೀವು ಹೇಳೋದನ್ನು ಒಪ್ಕೊಳ್ಳೋಣ. ಹೌದು. ಸೊ ಇಲ್ಲ ಅಂತ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಈ ಹಿಂದೆ ಯಾರೋ ಒಬ್ಬ XYZ ಕ್ರಿಮಿನಲ್ ಕೈಯಲ್ಲಿ ಫೋನ್ ಇತ್ತು, ಫೋನ್ ಯೂಸ್ ಮಾಡ್ತಾ ಇದ್ದ ಅಂತ ಒಂದು ವಿಡಿಯೋ ಲೀಕ್ ಆಯ್ತು ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರಿಗೆ ಹೊಡೆಯೋದಕ್ಕೆ ಹೋಗಿದ್ರು ಅನ್ನುವಂತಹ ಒಂದು ವಿಡಿಯೋ ನೋಡಿ. ಅವು ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋಗಳು ವೈರಲ್ ಆಯ್ತಲ್ಲ, ಅದು ನೇರವಾಗಿ ಧನ್ವೀರ್ ಅವರ ಮೇಲೆ ಬಂತು. ಇನ್ನು ಕೂಡ ಅದಷ್ಟು ವಿಚಾರಣೆ ನಡೀತಾ ಇದೆ. FSL ಕಳಿಸಿದಾರಂತೆ, ಒಂದಿಷ್ಟು ವರದಿ ಬರೋದು ಬಾಕಿ ಇದೆ. ಸೊ ಈಗ ನೋಡಿ, ಧನ್ವೀರ್ ಅವರು ಒಂದಿಷ್ಟು ಲೀಕ್ ಮಾಡ್ಬಿಟ್ರ, ಇವ್ರು ಲೀಕ್ ಮಾಡ್ಬಿಟ್ರ, ಯಾಕಂದ್ರೆ ದರ್ಶನ್ ಅವರಿಗೆ ಸರಿಯಾದಂತ ವ್ಯವಸ್ಥೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅವರೇ ಮಾಡಿರ್ಬಹುದು ಅನ್ನುವಂಥದ್ದು. ನೋಡಿ, ಹಿಂಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ರು ಅಂತ. ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡೋಣ. ಸಿನಿಮಾ ಯಾವ ರೀತಿ ಆಗಿದೆ, ಏನ್ ಕತೆ, ಸಿನಿಮಾ ಯಾವ ರೀತಿಯಾಗಿ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ರೆಡಿ ಹಾಕಿದ್ದಾರೆ, ಅದೆಲ್ಲವೂ ಕೂಡ ಮಾತಾಡೋಣ. ಅದನ್ನ ಬಿಟ್ಬಿಟ್ಟು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನಾಳೆನೆ ದಿನ ಅಂತೂ ವೈದ್ಯ ಹೇಳ್ತೀನಿ, ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಶ್ರೀನಿವಾಸ್, ಒಂದು ಹಬ್ಬದ ವಾತಾವರಣ ಅಂತ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಹಿಂಗ್ ಖುಷಿ ಆ ಮುಖದಲ್ಲಿ ಕಾಣಿಸುತ್ತೆ ಅಭಿಮಾನಿಗಳಲ್ಲಿ. ಈಗ ಇವತ್ತು ರಾತ್ರಿ ಹಿಡ್ದೆ ಯಾರು ಮಲ್ಕೊಳ್ಳೋದಿಲ್ಲ ನನ್ನ ಅನ್ಸಿ ಮಟ್ಟಿಗೆ. ನನ್ನ ಪ್ರಕಾರ ನೋಡ್ತಾ ಹೋದ್ರೆ ಯಾರು ಮಲ್ಕೊಳ್ಳೋದಿಲ್ಲ. ಯಾಕೆ ಹೇಳಿ? ನಾಳೆ ಬೆಳಗ್ಗೆ 6:30 ಫಸ್ಟ್ ಹೋಗ್ಬೇಕಪ್ಪ, ಟಿಕೆಟ್ ಬುಕ್ ಮಾಡಿದ್ದಾರೆ ಅಲ್ಲಿ. ದೀಪಾವಳಿ ಅದು ಮಾತ್ರನೇ, ಯಾಕಂದ್ರೆ ರಾತ್ರಿಯಿಂದಾನೆ, ಇವತ್ತು ರಾತ್ರಿಯಿಂದಾನೆ ಆರಂಭ ಆಗಿರುತ್ತೆ ದೀಪಾವಳಿ. ಬೆಂಗಳೂರಿನಲ್ಲಿ ನೋಡ್ಬೇಕು, ಇವತ್ತು ಎಲ್ಲಿ ನೋಡಿದ್ರು ಕೂಡ ಪಟಾಕಿ ಸೌಂಡ್ ಬರ್ತಾ ಇರುತ್ತೆ, ಎಲ್ಲಿ ನೋಡಿದ್ರು ಕೂಡ ಕಟೌಟ್ ಗಳಿಗೆ ಹಾಲಿನ ಅಭಿಷೇಕ. ಒಂದು ಕಡೆ ಆ ಸಂಘಟನೆ ಎಲ್ಲರೂ ಕೂಡ ಸೇರ್ಕೊಂಡು ಡೈವಿಲ್ 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 ಕೂಗ್ತಾ ಇರ್ತಾರೆ. ಅಬ್ಬಬ್ಬಬ್ಬಬ್ಬ ಕೇಳಕ್ ಹೋಗ್ಬಿಡಿ, ಅಷ್ಟರ ಮಟ್ಟಿಗೆ ಒಂದ್ ಕಡೆ ಜೋಶ್ ಇದೆ, ಆ ಸಂಭ್ರಮ ಇದೆ, ಆ ಖುಷಿ ಇದೆ. ಸೊ ಆ ಖುಷಿಯನ್ನ ಎಲ್ಲರೂ ಕೂಡ ಹಂಚ್ಕೊಳ್ಬೇಕಾಗಿರುವಂಥದ್ದು. ಈ ಖುಷಿಯನ್ನ ಉರ್ಕೊಳ್ಳೋದು ಬೇಡ ಇಲ್ಲಿ ಅಲ್ವಾ? ಅವರು ಊರ್ಕೊಳ್ತಾರೆ, ಇವ್ರು ಯಾರು ಊರ್ಕೊಳ್ಳೋದ್ರೆ ಏನ್ರಿ, ಇದ್ರೆ ನೆಮ್ಮದಿ ಆಗಿರ್ಬೇಕು ಜೀವನದಲ್ಲಿ, ಏನಾದ್ರೂ ಆಗ್ಲಿ. ಹೌದಲ್ವಾ? ಖಂಡಿತ. ಕನ್ನಡ ಚಿತ್ರರಂಗದಲ್ಲಿ ಒಂದು ಶಿಷ್ಟಾಚಾರದ ಪದ್ಧತಿ ಇತ್ತು ಸಿರಾಜ್. ಹೊಸ ಸಿನಿಮಾಗಳು ಯಾವಾಗಲೂ ಕೂಡ ಶುಕ್ರವಾರ ರಿಲೀಸ್ ಆಗೋದು, ಆದ್ರೆ ಈ ಸಿನಿಮಾ ಗುರುವಾರ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಒಂದು ವಿಶೇಷತೆ, ಒಂದು ಯೂನಿಕ್ನೆಸ್ ಅಂತ ತಂದು ಕೊಟ್ಟಿದ್ದಾರೆ. ರಾಯರ ಆಶೀರ್ವಾದ. ಅದೇ ರಾಯರ ಆಶೀರ್ವಾದವೂ ಕೂಡ ಇದೆ ಅಂತ ಅನ್ಕೊಳ್ಳೋಣ. ಹೋಪ್ಫುಲಿ ಏನಾಗುತ್ತೆ ನಾಳೆ ನೋಡೋಣ. ಬಟ್
ಅಭಿಮಾನಿಗಳು ಮಾತ್ರ ಕಾತರದಿಂದ ಕಾಯ್ತಾ ಇದ್ದಾರೆ. Yes. ನೀವಾಗಲೇ ನಿನ್ನೆ ಹೋಗಿ ಬಂದ್ರಿ ಥಿಯೇಟರ್ ಹತ್ರ. ಹೌದು. ಇನ್ನು ಸಿನಿಮಾ ರಿಲೀಸ್ ಆಗೋಕ್ಕೆ 3-4 ದಿನಗಳ ಮುಂಚೆನೆ ಈ ಬಹಳ ರೀತಿಯಾದಂಥ ಭರ್ಜರಿಯಾದಂತಹ ಒಂದು ವೈಬು, ಒಂದು ವ್ಯವಸ್ಥೆ, ಆ ಕಟೌಟ್ಗಳು, ಆ ಬಂಟಿಂಗ್ಸ್ಗಳಾಗಿರ್ಬೋದು, ಅಥವಾ ದರ್ಶನ್ ರವರ ಹಳೇ ಯಾವ್ಯಾವ ಸಿನಿಮಾಗಳಿದ್ದು ಆ ಎಲ್ಲ ಸಿನಿಮಾಗಳ ಬ್ಯಾನರ್ಗಳು, ಕಟೌಟ್ಗಳು. ನಾನು ಆಗಲೇ ಹೇಳಿದ್ನಲ್ಲ, ಹೌದು, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕೇವಲ ಮೈಸೂರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಸಿಟಿಗಳು ಮಾತ್ರ ಅಲ್ಲ, ಸಣ್ಣ ಪುಟ್ಟ ಹಳ್ಳಿಗಳಲ್ಲಿಯೂ ಕೂಡ ದರ್ಶನ್ ರವರ ಬ್ಯಾನರ್ಗಳು, ಕಟೌಟ್ಗಳು, ಊರಿನಲ್ಲಿರುವಂತಹ ಸಣ್ಣ ಪುಟ್ಟ ಟೆಂಟ್ಗಳಲ್ಲಿಯೂ ಕೂಡ ದರ್ಶನ್ ರವರ ಸಿನಿಮಾಗಳ ಸ್ಟಾರ್ಗಳು ಇವೆಲ್ಲವೂ ಆರಾಧಿಸ್ತಾ ಇದೆ. ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡೋದಕ್ಕೆ ಬಹಳ ಅಂದರೆ ಸೆಲೆಬ್ರಿಟೀಸ್ ಸೆಲೆಬ್ರೇಷನ್, ಎಸ್, ದರ್ಶನ್ ರವರ ಸೆಲೆಬ್ರಿಟಿಗಳ ಸೆಲೆಬ್ರೇಷನ್, ಅದಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ.